ಆಯ್ತು. ಈಗ ನೀವು ನಿಮ್ಮ ಮಕ್ಕಳ ಬಗ್ಗೆ ಮಾತನಾಡುವ ಕೆಲವು ವಿಷಯಗಳು ಟಿವಿ ಒಳಗೆ ನೇರವಾಗಿ ಕೆಟ್ಟ ಮಾತಾಡೋದು ಮತ್ತೊಂದು ಇವೆಲ್ಲವೂ ನಿಮ್ಗೆ ಖುಷಿ ಕೊಟ್ಟದ ಮನಸ್ಸಿಗೆ? ಮತ್ತು ಆಕೆ ಹಂಗೆ ಮಾತಾಡಕತ್ತಾಳ್ರಿ, ಅವ್ರು ತಲೆ ಕೆಡಿಸ್ಯಾರ್ರಿ ಸರ್. ಈಗ ನಾ ಹಾಡೋದು ಹೊತ್ತು ಹೆತ್ತು ಮಕ್ಕಳು ನೀವು ಒಂದು ತಾಯಿಯಾಗಿ ಸಮಾಜಕ್ಕೆ ನೀವು ಏನು ಮಾದರಿ ನೀವು ರೀಲ್ಸ್ ಮಾಡಿದ್ರೆ ನೀವು ಭಾಳ ಮಾಡೇವ್ರಿ ಸರ್. ಮಾಡ್ತಾರೆ ಸಮಾಜಕ್ಕೆ ಒಂದು ಏನೋ ಸಂದೇಶ ಕೊಡೋದು ಬರ್ಲಿ ಅಂತ ಮಾಡಿದೀವ್ರಿ. ಆಕೆ ಈಗ ನಿಮ್ಮ ಮನಸ್ಸಿಗೆ ತೃಪ್ತಿ ತಂದೈತ ಈ ಘಟನೆ ಒಟ್ಟಾರೆ? ನಿಮ್ಮ ಮಗಳ ಬಗ್ಗೆ ಚೀತು ಅನ್ನಕತ್ತಾರ, ನಿಮ್ಮ ಬಗ್ಗೆ ಚೀತು ಅನ್ನಕತ್ತಾರ, ಇವೆಲ್ಲವೂ ನಿಮ್ಗೆ ಸಮರ್ಥನೆ? ನನಗೆ ಭಾಳ ಮೋಸ ಆತ್ರಿ ಈಗಿದು. ಈ ಘಟನೆ ನಿಮಗೆ ಖುಷಿ ತೃಪ್ತಿ ತಂದೈತೆ ಅಂತ ಕೇಳ್ತಾರ? ನಮಗೇನು ಗೊತ್ತಿಲ್ರಿ, ನನಗೇನು ಮಾತಾಡಕ್ ಬರಂಗಿಲ್ಲ. ನಾವಲ್ಲಿ ಬಿಡ್ರಿ, ನೀವು ಮಾತಾಡ್ಬಿಡ್ರಿ. ಅದೇ ಆಕೆ ಮಾಡೇ ಈ ಸ್ಥಿತಿ ತಂದ್ರಿ ಸರ್. ಜವಾಬ್ದಾರಿ ಇದ್ದಲ್ಲೇನ ರೀ ಇಷ್ಟು ನಮಗೆ ಎಲ್ಲರ ಕಡೆಯಿಂದ ಅನ್ಸಕ್ಕೆ ಹಚ್ಚಿ ಹೋದ್ರಿ ಸರ್. ಆಕೆ ನಮಗೂ ಎಲ್ಲ ಕಾಳು ಇರ್ತೈತಿ ಅಲ್ರಿ. ಚಂದ ಕಲೀಲ ಅಂತ ಇಂಗ್ಲೀಷ್ ಮೀಡಿಯಮ್ ಸಾಲಿ ಆಕೆ ನಾಟಕ ಮೋಜು ಮಜಾ ಮಾಡಿರ್ತೇವ್ರಿ. 22 ರೀ ಈಕಿಗೆ. ನಿಂಗೆ ಎಲ್ಲರ ಕಡೆಗೆ ಅನ್ಸಕ್ಕೆ ಹಚ್ಚಿ ಹೋದ್ರಿ ಈಕಿ. ಅದೇ ರೀ ಮೇಡಮ್, ಅದೇ ನಾವು ಕೇಳ್ತಾ ಇರೋದು, ನೀವು ಅಳೋದ್ರಿಂದ ಇದಕ್ಕೆ ಪರಿಹಾರ ಅಲ್ಲ ರೀ. ಆ ಪರಿಹಾರ ಕೊಡಕ್ಕೆ ನಿಮ್ಮ ಅಕ್ಕಪಕ್ಕ ಕೂತಿದಾರ ಪರಿಹಾರ ಕೊಟ್ಟಾಗ ಎಲ್ಲ ಈಗ ನಡೀತಾ ಇರೋದೇನು ಘಟನೆ ಇದೆ ಅಲ್ಲಿ, ನೀವು ನಿಮ್ಮ ಮಕ್ಕಳಿಗೆ ಇಷ್ಟೆಲ್ಲ ದೊಡ್ಡಾಗಿ ಬೆಳೆಸಿ ನೀವು ಅತಿ ಬಗ್ಗೆ ಚೀತು ಅನ್ನುವಂಗೆ ಕೆಟ್ಟದಾಗಿ ಬೈದಿರೋದು ಟಿವಿ ಒಳಗಿಲ್ಲ ಕೂತು, ಅವೆಲ್ಲ ನಿಮ್ಮ ಮನಸ್ಸಿಗೆ ತೃಪ್ತಿ ತಂದಿದೆ ಒಂದು ತಾಯಿಯಾಗಿ? ಯಾವ ತಾಯಿಗೂ ಸರಿ ಅನ್ಸಿರೋದಲ್ರಿ. ಕೆಲವೊಂದೇ ಕರೆಕ್ಟ್ ಅವ್ರು ಅವ್ರಿಗೆ ಏನು ಹೇಳ್ಬೇಕು ಅಲ್ಲ ಸರ್, ಅಲ್ಲ ಅವ್ರು ಏನು ಹೇಳ್ಬೇಕು ನಾವು ಬೆಂಬಲಕ್ಕೆ ನಿಂತಿದ್ದೇವೆ. ಒಟ್ಟಿನಲ್ಲಿ ಅವ್ರಿಗೆ ಎಲ್ಲರೂ ಏನು ಮಾಡ್ತಾರೆ ಮಂಜು, ಅದನ್ನ ಕೇಳಬೇಕ್ರಿ. ರಿಯಲ್ ಫೀಲಿಂಗ್ ಅನ್ಕೊಳ್ಳೋದು ಗೊತ್ತದ. ನೀವು ಎಷ್ಟು ಅದನ್ನ ಆಳ ಅಧ್ಯಯನ ಮಾಡಿ ಪಾಪ ಆ ಮನುಷ್ಯ ನಡುಕೂತೆಲ್ಲ ಹೇಳಿದ್ರು. ಎಷ್ಟು ಅಧ್ಯಯನ ಮಾಡ್ಯಾರ ಅವರು, ಪೊಲೀಸರು ವಕೀಲಕ್ಕಿಂತ ಜಾಸ್ತಿ ಅಧ್ಯಯನ ಮಾಡ್ಯಾರ. ಹೌದಿಲ್ಲ? ಅದು ನಿಮ್ಮ ದುಡಿತ, ಅದೆಲ್ಲ ನಮ್ಗೆ ಕಾಣ್ತದೆ, ಎಷ್ಟು ಕಾಣ್ತದೆ. ಬಟ್ ಅವ್ರ ಭಾವನೆಗಳು ಸರ್ ಒಟ್ಟಿನಲ್ಲಿ ನಮ್ಮ ಶ್ರೀರಾಮ್ ಸೇನಾ ವತಿ ಅಂತ ನಾವು ಹಿಂದೂ ಲವ್ ಜಿಹಾದ್ ಏನೈತಲ್ರಿ, ಯಾವುದೇ ಪರಿಸ್ಥಿತಿ ಒಳಗೂ ನಾವು ಅವ್ರಿಗೆ